ಪ್ರತಿ ಸಲ ನಾರಾಯಣ ಲವ್ ಸಬ್ಜೆಕ್ಟ್ ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಪ್ರೀತಿ, ಪ್ರೇಮ, ಪ್ರಣಯ ಅನ್ನೋದಲ್ಲಿ ನಾರಾಯಣ ಎಕ್ಸ್ಪರ್ಟ್. ಈ ಮಾರುತ ಸೈಬರ್ ಕ್ರೈಮ್ ಅಂತ ಹೇಳ್ತೀನಿ. ಚಾಟಿಂಗ್ ಶುರು ಮಾಡ್ತಾರೆ. ಚಾಟಿಂಗ್ ಮಾಡ್ತಾ 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 ಅವ್ರು ಏನು ಮಾಡ್ತಾರೆ ಅಂದರೆ ಆಕೆಯ ಸೌಂದರ್ಯವನ್ನು ವರ್ಣನೆ ಮಾಡೋಕ್ಕೆ ಶುರು ಮಾಡ್ತಾನೆ. ನಮ್ಮ ಹೆಣ್ಮಕ್ಳಿಗೆ ಇರ್ತಕ್ಕಂಥ ಒಂದು ದೊಡ್ಡ ದೌರ್ಬಲ್ಯ ಏನು ಅಂದರೆ, ಯಾರಾದರೂ ತಮ್ಮನ್ನು ಹೊಗಳ್ಬಿಟ್ರೆ ಅವರು ಬಿದ್ದು ಹೋಗ್ತಾರೆ. ಅಂದರೆ ತುಂಬಾ ಸಂತೋಷ ಪಡ್ತಾರೆ. ಆಕೆಗೆ ಸಿಗುವಂಥ ಒಂದು ಸಂತೋಷ ಇದೇನು ಮಾಡೋಕ್ಕಾಗಲ್ಲ. ಪ್ರಕೃತಿಯ ಒಂದು ಅದ್ಭುತವಾದಂಥ ವಿಷಯ ಇದು. ನಾವು ಭಕ್ತಿಗೀತೆ ಬರೆಯುವಾಗಲೂ ಕೂಡ ಹೆಣ್ಣ ದೇವರನ್ನ ಎಷ್ಟು ಹೊಗಳಿ 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 ಬರೀತೀವಿ. ಯಾಕೆಂದ್ರೆ ತಾಯಿ ಹೊಗಳಿಸ್ಕೋತಾಳೆ. ಆ ಸ್ವರೂಪ ತಾನೇ ಈ ಭೂಮಿ ಮೇಲೆ ಹೆಣ್ಣುಮಕ್ಳಿರೋದು. ಹಾಗಾಗಿ ಆ ಹೊಗಳಿಕೆಯನ್ನು ಅವರು ಚೆನ್ನಾಗಿ ಮಾಡಿ ಸಡನ್ನಾಗಿ ಒಂದಷ್ಟು ಗ್ಯಾಪ್ ಕೊಡ್ತಾರೆ. ಆ ಗ್ಯಾಪ್ ಕೊಟ್ಟಾಗ ಇವಳಿಗೇನಾಗತ್ತೆ, ಏನೋ ಅವಳಿಗೆ ಮಿಸ್ ಆಗ್ತಾ ಇರತ್ತೆ, ಏನೋ ಮಿಸ್ಸಿಂಗು. ಹೋಗ್ತಾಳೆ, ನೋಡ್ತಾಳೆ, ಹೋಗ್ತಾಳೆ, ನೋಡ್ತಾಳೆ, ಸ್ಪಂದಿಸ್ತಾ ಇಲ್ಲ. ಮೆಸೇಜ್ ಮಾಡ್ತಾಳೆ, ಐ ಮಿಸ್ ಯು, ಐ ಮಿಸ್ ಯು, ಐ ಮಿಸ್ ಯು. ಅವನಿಗೆ ಗೊತ್ತಾಗತ್ತೆ, ಓ ಆಕೆ ಸಂಪೂರ್ಣವಾಗಿ ನನ್ನ ಬಲೆಗೆ ಬಿದ್ದಿದ್ದಾಳೆ ಅಂತ. ಆಗ ಅವನು ಐ ಲವ್ ಯು ಕಳಿಸ್ತಾನೆ. ಯೋಚನೆ ಮಾಡಿ, ಯಾರಿಗೋಸ್ಕರ ಅವಳು ಹಂಬಲಿಸ್ತಾ ಇದ್ಲೋ ಆತ ಪ್ರೀತಿಸ್ತಾನೆ ಅಂತ ಗೊತ್ತಾದಾಗ ಇವಳೇನು ಮಾಡ್ತಾಳೆ, ಈ ಜಗತ್ತನ್ನೇ ಮರ್ತು ಹೋಗ್ತಾಳೆ. ಜಗತ್ತೇ ಅವನು ಅಂತ ಅನ್ಕೋತಾಳೆ. ಅವಳು ಕೂಡ ಐ ಲವ್ ಯು. ಇಲ್ಲಿ ಶುರು ಆಗತ್ತೆ ನೋಡಿ ಸಮಸ್ಯೆ. ಈ ಸಮಸ್ಯೆ ಎಲ್ಲಿ ಹೋಗಿ ಮುಟ್ಟುತ್ತೆ, ಗಾಬರಿ ಆಗತ್ತೆ. ತಿಳ್ಕೊಂಡ್ರೆ ತುಂಬ ಗಾಬರಿ ಆಗತ್ತೆ. ಆ ಹೆಣ್ಣು ಮಗುನ ಮೆಸ್ಮರಿಸಮ್ ಮಾಡ್ತಾರೆ. ಮೆಸ್ಮರಿಸಮ್ ಅಂದರೆ ಅವಳಿಗೆ ಜಗತ್ತೇ ಅವನು, ಉಳಿದಿದ್ದು ಯಾವುದೂ ಇರಲ್ಲ. ಜನ್ಮ ಕೊಟ್ಟ ತಂದೆ, ಜೀವ ಕೊಟ್ಟ ತಾಯಿ, ಒಡ ಹುಟ್ಟಿದ ಅಣ್ಣ, ತಮ್ಮ, ಬಂಧು ಬಳಗ, ಕಾಲೇಜ್ ಮೇಟ್ಸು, ಸ್ಕೂಲ್ ಮೇಟ್ಸು, ಎಲ್ಲರೂ ಕೂಡ ಎಲ್ಲರನ್ನು ಮರೆತು ಅವನೊಬ್ಬನೇ ಜಗತ್ತು ಅನ್ನೋ ಮಟ್ಟಕ್ಕೆ ಅವ್ರನ್ನ ತಗೊಂಡು ಹೋಗಿ ಒಂದು ಫೈನ್ ಡೇ ನೀನು ಬಂದ್ಬಿಡು ಅಂತ ಕರೀತಾನೆ. ಇವಳೇನು ಮಾಡ್ತಾಳೆ, ಕರೆದಿದ್ದೇ ತಡ ಹೊರಟಾಗ್ತಾಳು. ಸುಮ್ಮನೆ ಕರೀತಾನ. ಮನೇಲಿ ನಿನ್ನ ತಾಯಿ, ನಿಮ್ಮ ಅಜ್ಜಿ, ಯಾರ್ಯಾರ್ದು ಒಡವೆ ಇದೆ ಅದು ಎತ್ಕೊಂಬ, ನಾವು ಇಲ್ಲೆಲ್ಲೋ ಒಂದು ಕಡೆ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿಬಿಡೋಣ ಅಂತಾನೆ. ಇವಳು ಎತ್ಕೊಂಡು ಹೊರಟೋಗ್ತಾಳೆ. ಈ ಹೋದ ಹೆಣ್ಣು ಮಕ್ಕಳು ವಾಪಸ್ಸು ಬಂದಿದ್ದು ತುಂಬ ಅಪರೂಪ, ಬರೋದೇ ಇಲ್ಲ. ಎಲ್ಲಿ ಹೋಗ್ತಾರೆ, ಏನಾಗ್ತಾರೆ, ಅವ್ರ ಬದುಕೇನಾಗತ್ತೆ ಗೊತ್ತಿಲ್ಲ ಯಾರಿಗೂ ಕೂಡ. ನಾನು ಮೊನ್ನೆ ಮಾಹಿತಿ ಪಡ್ಕೊಂಡೆ ಮಹಿಳಾ ಆಯೋಗದಲ್ಲಿ. ಅವ್ರು ಕೊಟ್ಟ ಮಾಹಿತಿ ಪ್ರಕಾರ ಪ್ರತಿದಿನ ಬರೀ ಕರ್ನಾಟಕದಲ್ಲಿ 1,000 ಹೆಣ್ಣು ಮಕ್ಕಳು ಮಿಸ್ ಆಗ್ತಾ ಇದ್ದಾರೆ. ಈ ಕುಟುಂಬದವರು, ಈ ಹೆಣ್ಣು ಮಕ್ಕಳನ್ನು ಕಳ್ಕೊಂಡಂಥ ಕುಟುಂಬದವರು ಮಾನ ಮರ್ಯಾದೆಗೆ ಅಂಜಿ ಪೊಲೀಸ್ಗೂ ದೂರು ಕೊಡೋದಿಲ್ಲ, ಮಾಧ್ಯಮಗಳಿಗೂ ಬಂದು ಸುದ್ದಿ ಹೇಳೋದಿಲ್ಲ, ಅಕ್ಕಪಕ್ಕದವ್ರಿಗೂ ಬಂಧು ಬಳಗದವ್ರಿಗಂತೂ ಹೇಳ್ಕೊಳಕ್ಕೆ ಆಗಲ್ಲ. ಯಾಕೆಂದ್ರೆ ಅವ್ರು ಬಂದು ಇದಕ್ಕೆ ಸಾಲ್ವೇಷನ್ ಹುಡ್ಕೋದಿಲ್ಲ, ಆಡ್ಕೋತಾರೆ. ಅವರು ಆ ಅವಮಾನ ಸಹಿಸ್ಕೊಳಕ್ಕಾಗದೆ ಅವ್ರು ನಲುಗ್ತಾ ಇರ್ತಾರೆ. ಈ ಥರದ ಒಂದು ಜ್ವಲಂತ ಸಮಸ್ಯೆಯನ್ನು ನಾನು ಚಲನಚಿತ್ರ ಮಾಡಿದ್ದೀನಿ. ಇದರಲ್ಲಿ ನಾನೇನು ಹೇಳಕ್ಕೆ ಹೊರಟಿದ್ದೀನಿ, ಬಹಳ ಸೂಕ್ಷ್ಮವಾದ ವಿಚಾರ ಇದು. ತಪ್ಪೆಲ್ಲಿ ನಡೀತಾ ಇದೆ, ಎಲ್ಲಿ ತಪ್ಪು ನಡೀತಾ ಇದೆ, ಆ ಹುಡುಗಿ ಏಕೆ ಆ ಮಾರ್ಗ ಹಿಡ್ಕೊಂಡ್ಲು ಅಂದರೆ ಮೂಲ ಸಮಸ್ಯೆ ಮನೆ ಒಳಗಡೆ ಇದೆ. ಮನೆಯಲ್ಲಿ ಪೋಷಕರು ಮಕ್ಕಳ ಕಡೆ ಸರಿಯಾಗಿ ಗಮನವನ್ನು ಕೊಡೋದಿಲ್ಲ, ಮಕ್ಕಳಿಗೆ ಕೊಡಬೇಕಾದ ಪ್ರೀತಿಯನ್ನು ಕೊಡೋದಿಲ್ಲ, ಮಕ್ಕಳಿಗೋಸ್ಕರ ಸಮಯವನ್ನು ವ್ಯಯ ಮಾಡೋದಿಲ್ಲ. ಅವರೆಲ್ಲ ಒಂದು ಕಡೆ ದುಡಿಮೆಯಲ್ಲಿರ್ತಾರೆ, ಒಂದು ಕಡೆ ಪಾರ್ಟಿ, ಪಬ್ಬು, ಕ್ಲಬ್ಬು ಅಂತ ಇರೋವಾಗ ಈ ಮಕ್ಕಳಿಗೆ ಒಂಟಿತನ ಕಾಣುತ್ತೆ. ಆ ಒಂಟಿತನವನ್ನು ಇಂಥ ಒಂದು ಗುಂಪು ಬಳಕೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಪೋಷಕರು ಮಕ್ಕಳ ಕಡೆ ಎಚ್ಚರ ವಹಿಸಿ, ಸಂಜೆ ಆ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡಿ, ಭಾನುವಾರನೋ ಶನಿವಾರನೋ ವಾರಕ್ಕೊಂದಿನ ನಿಮ್ಮ ಸಮಯ ಮಕ್ಕಳಿಗೋಸ್ಕರ ಮೀಸಲಿಡಿ. ಅವ್ರ ಜೊತೆಯಲ್ಲಿ ಜಾಲಿಯಾಗಿರಿ. ಅವ್ರಿಗೇನು ಆಸೆ ಅಂತ ತಿಳ್ಕೊಳ್ಳಿ, ಅವ್ರಿಗೇನು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ಖಂಡಿತವಾಗಲೂ ಮದುವೆ ಆಸೆ ಇರುತ್ತೆ, ಜೊತೆಯಲ್ಲಿ ಒಬ್ಬ ಪ್ರಿಯಕರನ ಆಶ್ರಯ ಬೇಕು ಅನ್ನೋ ಬಯಕೆ ಇರುತ್ತೆ. ಅವೆಲ್ಲ ಕೇಳಿ ತಿಳ್ಕೊಳ್ಳಿ. ತಂದೆ ಅದೊಂದು ಸಂಕೋಚ ಬಿಟ್ಟು ಕೇಳಿ, ಏನು ಮಗಳೇ ಕಾಲೇಜ್ಗೆ ಹೋಗ್ತಾ ಇದೆಯಾ, ಚೆನ್ನಾಗಿದೆಯಾ ಮಗಳೇ, ಕಾಲೇಜ್ ಲೈಫ್ ಹೇಗಿದೆ, ಫ್ರೆಂಡ್ಸ್ ಎಲ್ಲ ಎಷ್ಟು ಜನ ಇದ್ದಾರೆ, ಯಾರಾದರೂ ನಿನ್ನ ಲೈನ್ ಹೊಡಿತಾ ಇದ್ದಾರೆ ಅಂತ ಕೇಳಿ. ಅಪರಾಧ ಏನಲ್ಲ ಅದು. ಅಷ್ಟು ಓಪನ್ ಆಗಿ ನೀವು ಮಾರ್ಗ ಮಾಡಿಕೊಟ್ರೆ ಆಕೆ ಹೇಳ್ತಾಳೆ, ಅಪ್ಪ ಶ್ರೀಕಾಂತ್ ಅನ್ನೋನು ಯಾವನೋ ಹುಡುಗ
ನನಗೆ ಈ ಥರ ಮೆಸೇಜ್ ಮಾಡ್ತಾ ಇದ್ದೇನಪ್ಪ. ಹೌದಾ ಮಗಳೇ, ಅವ್ನ ಫೋಟೋ ಇದ್ರೆ ಕೊಡು ಅಂತಾನೆ. ನೋಡ್ತಾನೆ ಅವನು ಯಾರು, ಸ್ಕೂಟ್ನಿ ಮಾಡ್ತಾನೆ, ಯಾರು, ಎತ್ತ, ಏನು, ಅವನ ಹಿನ್ನೆಲೆ ಏನು, ಸಂಪಾದನೆ ಏನು. ಯಾಕೆ ಮಾಡ್ತಾನೆ ಒಬ್ಬ ತಂದೆ ಅಂದರೆ ಮಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿ. ಮಗಳು ಮುಂದೆ ಅವಳು ಜರ್ನಿ ಮಾಡಬೇಕಾಗಿರೋದು ಅವನ ಜೊತೆಯಲ್ಲಿ. ಇವ್ರ ಜರ್ನಿ ಮುಗಿದು ಹೋಗುತ್ತೆ, ಇನ್ನೇನು ಕೊನೆ ಹಂತದಲ್ಲಿ ಇರ್ತಾರೆ ಅವರು. ಆಕೆ ಜೀವನ ಶುರುವಾಗೋದು ಯಾರೋ ಭಾಳ ಸಂಗಾತಿಯಾಗಿ ಬರ್ತಾನೆ ಅವನ ಜೊತೆಯಲ್ಲಿ. ಹಾಗಾಗಿ ಅದರ ಆಯ್ಕೆ ಬಹಳ ಮುಖ್ಯವಾದದ್ದು. ಬದುಕಿನ ಉದ್ದಕ್ಕೂ ನಿಮ್ಗೆ ಏನೇನು ಬೇಕು ಎಲ್ಲವನ್ನ ತಂದೆ ತಾಯಿಗಳು ಕೊಟ್ಟಿರ್ತಾರೆ, ನಿಮ್ಮ ಆಸೆಗಳನ್ನ ಪೂರೈಸಿರ್ತಾರೆ. ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಅವರು ಸೆಲೆಕ್ಟ್ ಮಾಡಿರ್ತಾರೆ. ಅದು ಆ ಅವಕಾಶ ನೀವು ಕೊಟ್ಟಿರ್ತೀರಿ. ಹಾಗಾಗಿ ಈ ಬಹಳ ಮುಖ್ಯವಾದ ವಿಷಯದಲ್ಲಿ ಆಯ್ಕೆಯನ್ನು ಅವ್ರಿಗೂ ಕೊಡಿ. ನಿಮ್ಮದೇ ಆಗಿರಲಿ ಆಯ್ಕೆ, ಆದರೆ ಅವ್ರ ಸಲಹೆಗಳನ್ನು ತಗೊಳ್ಳಿ, ಮಾತಾಡಿ. ಈ ಥರ ದುರ್ಘಟನೆಗಳು ಆಗೋದಿಲ್ಲ. ನಿಮಗೊಂದು ವಿಷಯ ನೆನಪಿರಲಿ, ತುಂಬ ಗಾಬರಿ ಆಗುವಂಥ ವಿಷಯ ಹೇಳ್ತೀನಿ. ಹೋಗುವಂಥ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ? ಆ ಲವ್ ಮಾಡೋ ಹುಡುಗ ಅವನು ನಿಜವಾಗ್ಲೂ ಲವ್ ಮಾಡಲ್ಲ, ಅವನೊಬ್ಬ ಮಧ್ಯವರ್ತಿ ಅಷ್ಟೆ. ದೊಡ್ಡ ಸ್ಕ್ಯಾಮ್ ಇದೆ, ದೊಡ್ಡ ಗುಂಪಿದೆ. ಅವರು ಈ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಇಂಥ ಹುಡುಗರನ್ನ ಬಿಟ್ಟು ಛೂ ಬಿಡ್ತಾರೆ. ಆ ಹುಡುಗ ಏನು ಮಾಡ್ತಾರೆ, ನಿಮ್ಮನ್ನು ಕರೆಸ್ಕೊಂಡು 15 ದಿನ, 1 ತಿಂಗಳು, 2 ತಿಂಗಳು ನಿಮ್ಮ ಜೊತೆಯಲ್ಲಿ ಸುಖ ಅನುಭವಿಸಿ 1 ಫೈನ್ ಡೇ ಬಿಟ್ಟು ಹೊಟ್ಟೋಗ್ತಾನೆ. ಯಾವ ವ್ಯಕ್ತಿ ಮೂಲ ವ್ಯಕ್ತಿ ಇರ್ತಾನೆ ಅವನು ನಿಮ್ಮನ್ನ ಬೇರೆ ಒಂದು ದೇಶಕ್ಕೆ ಮಾರಾಟ ಮಾಡಿರ್ತಾನೆ. ಅವನು ಕರ್ಕೊಂಡೋಗಿ ಅವ್ರಿಗೆ ಬರೋ ಹಣ ತಗೊಂಡು ನಿಮ್ಮನ್ನು ಕಳಿಸ್ಬಿಡ್ತಾನೆ. ಇಷ್ಟೇ ನಡೆಯೋದು. ಎಚ್ಚರಿಕೆಯಿಂದ ಇರಿ ಪೋಷಕರೇ. ಮಕ್ಕಳ ಬಗ್ಗೆ ನಿಗಾ ಇರಲಿ. ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಪೋಷಕರನ್ನ ಪ್ರೀತಿ ಮಾಡಿ. ಗುರುತು ಪರಿಚಯ ಇಲ್ಲದೆ ಇರೋರ ಜೊತೆಯಲ್ಲಿ ಚಾಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ನಿಮ್ಗೆ ಅನುಮಾನ ಬಂತ ತಂದೆ ಹೇಳಿ, ತಾಯಿಗೆ ಹೇಳಿ. ಇಲ್ವಾ ತುಂಬ ಧೈರ್ಯ ಇದೆಯಾ, ಬನ್ನಿ ಪೊಲೀಸ್ ಇಲಾಖೆಗೆ ದೂರು ಕೊಡಿ. ನೋಡಿ ಇವ್ರು ಯಾರೋ ಒಬ್ರು ಇದ್ದಾರೆ, ಯಾರೂ ಪರಿಚಯ ಇಲ್ಲ. ನಿಮಗೆಲ್ಲ ಇನ್ನೊಂದು ವಿಷಯ ಹೇಳ್ಬೇಕು ನಾನು. ಮೊನ್ನೆ ಅಕ್ಷಯ್ ಕುಮಾರ್ ಅವ್ರ ಮಗಳಿಗಾಯಿತು ಇದೇ ಘಟನೆ. ದೊಡ್ಡ ಸುದ್ದಿ ಆಯಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು. ಆ ಹುಡುಗಿ ಎಸ್ಕೇಪ್, ದೊಡ್ಡ ದುರಂತದಿಂದ ಆ ಹುಡುಗಿ, ಆ ಹೆಣ್ಣು ಮಗು ಎಸ್ಕೇಪ್. ಇನಿಷಿಯೇಟಿವ್ ತಗೊಂಡು ಮಗಳಿಗೆ ಹಿಂಗೆ ಅದಕ್ಕೆ ಅಕ್ಕ ಕ್ಯಾಮ್ರಾ ಮುಂದೆ ನಿಲ್ಲಿಸ್ತಾರೆ. ಈ ನೋಡಿ, ಅಕ್ಷಯ್ ಕುಮಾರ್ ಅವರು ಸೆಲೆಬ್ರಿಟಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ. ಅವರು ಅಯ್ಯೋ ನನ್ನ ಕುಟುಂಬದ ಮಾನ ಹೋಗುತ್ತೆ, ಗೌರವ ಕಳ್ಕೊಂಡ್ಬಿಡ್ತೀವಿ ಅಂತೆಲ್ಲ ಯೋಚನೆ ಮಾಡಲಿಲ್ಲ. ಅವರು ಬೋಲ್ಡಾಗಿ ಇನಿಷಿಯೇಟ್ ತಗೊಂಡು ಮಗಳನ್ನ ಕರ್ಕೊಂಬಂದು ಮೀಡಿಯಾ ಮುಂದೆ ಕೂರಿಸಿ ನಡೆದಿದ್ದ ವಿಷಯನೆಲ್ಲ ಹೇಳಿಸಿದ್ರು. ನೆನಪಿರಲಿ, ಇದು ಬರೀ ಅವ್ರ ಮಕ್ಕಳನ್ನ ರಕ್ಷಣೆ ಮಾಡ್ಕೊಂಡ್ರು ಅಂತ ಅನ್ಕೋಬೇಡಿ. ಅಂಥ ಮಕ್ಕಳು ದೇಶ ತುಂಬ ಇದ್ದಾರಲ್ಲ, ಅವ್ರಿಗೊಂದು ಎಚ್ಚರಿಕೆ ಗಂಟೆ ಆಗಲಿ ಅಂತ ಅವ್ರು ಕರ್ಕೊಂಬಂದು ಆ ವಿಷಯನ ಹೇಳಿದ್ರು. ಹುಷಾರಾಗಿರ್ಬೇಕು ಅನ್ನೋದು ಬಹಳ ಮುಖ್ಯ. ಇದು ನಿಮಗೆ ಪಾಠ ಆಗಬೇಕೇ ಹೊರತು ಮೈ ಮರೆತು ಹೋಗಬೇಡಿ. ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ ಅಂತ ಹೇಳೋದೇ ಮಾರುತ ಚಿತ್ರದ ಮೂಲ ಕಥೆ. ಇನ್ನು ಮೊದಲನೇ ಸಿನಿಮಾ ನಿಗಾತಾಗು ಮಾರುತಾಗು ನಡುವೆ ಲವ್ ಮತ್ತೆ ಕ್ರೈಮ್ ಮತ್ತೆ ಕ್ರೈಮ್ ಬಂದ್ರೆ ನಾರಾಯಣ್. ನಾನು ಇದನ್ನು ಕ್ರೈಮ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ. ನಿಘಾತ ಬಂದು ಅದು ಅಫ್ಕೋರ್ಸ್ ಕ್ರೈಮ್ ಥ್ರಿಲ್ಲರ್. ಅದು ಥ್ರೆಡ್ ಬೇರೆ. ಅದು ಆಸ್ತಿಗೋಸ್ಕರ ನಡೀತಕ್ಕಂಥ ಒಂದು ಕ್ರೈಮ್ ಸುದ್ದಿ, ಒಂದು ಮನೆಯಲ್ಲೇ ನಡೀತಕ್ಕಂಥದ್ದು. ಇದು ಹಾಗಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ. ನಾನು ಇನ್ನೂ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಮಾರುತ ಶುರುವಾಗಿದೆ. ಮಾರುತ ಭಾಗ 2, ಭಾಗ 3 ಕೂಡ ಆಗುತ್ತೆ. ಯಾಕೆಂದರೆ ನಾನು ಈ ಸಿನಿಮಾದಲ್ಲಿ ಒಂದು ಪೋರ್ಷನ್ ಹೇಳಿದ್ದೀನಿ. ಉಳಿದಂತೆ ಏನು ಹೇಳಬೇಕು ಅದನ್ನು ಮುಂದಿನ ಸಿನಿಮಾದಲ್ಲಿ ಹೇಳ್ತೀನಿ. ಯಾಕಂದ್ರೆ ತುಂಬ ಭಯಂಕರವಾಗಿದೆ. ಆ ಹೆಣ್ಮಕ್ಳು ಹೋಗಿ ಸಿಗಾಕೊಂಡಾಗ ಅವರ ಬದುಕು ಎಷ್ಟು ಭಯಂಕರವಾಗಿರುತ್ತೆ ಅನ್ನೋದನ್ನು ನಾನು ಮುಂದಿನ ಸಿನಿಮಾದಲ್ಲಿ ಹೇಳ್ತೀನಿ ನಾನು. ಹಾಗಾಗಿ ನಾನು ಇದನ್ನು ಇಲ್ಲಿಗೆ ಬಿಡಲ್ಲ. ಇದು ದೊಡ್ಡ ಮಟ್ಟಕ್ಕೆ ಮುಟ್ಟಬೇಕು. ಈ ಥರದ್ದೊಂದು ಆಪ್ರೇಷನ್ಗಳೆಲ್ಲ ಸಕ್ಸಸ್ ಆಗಬೇಕು. ಆ ದುರಾತ್ಮರನ್ನೆಲ್ಲ ಹಿಡಿದು ಸದೆ ಬಡಿಬೇಕು. ಅಲ್ಲಿ ತನಕ ನಾನು ಈ ಒಂದು ಪ್ರಯತ್ನ ಖಂಡಿತ ಮುಂದುವರಿತಾನೆ ಇರ್ತದೆ. ನನಗೆ ಮಂಜು ಮಾತಾಡ್ಬೇಕಾದ್ರೆ ಹೇಳಿದ್ರು, ಲವ್ ಮಾಡಕ್ಕೆ ಹಿಂದೆ ಒಬ್ಬ ಬೇಕು. ಖಂಡಿತ ಲವ್ ಮಾಡೋದಕ್ಕೆ ಒಂದು ಹುಡುಗ ಬೇಕೇ ಬೇಕು. ಆದರೆ ಅದರ ಜವಾಬ್ದಾರಿ ಇದೆಯಲ್ಲ. ಪ್ರೀತಿ ಅನ್ನೋದು ಸುಮ್ಮನೆ ಸುಲಭವಾಗಿ ಸಿಗುವಂಥ ಅಗ್ಗದ ವಸ್ತು ಆಗಬಾರ್ದದು. ಪ್ರೀತಿ ಅನ್ನೋದು ತುಂಬ ಪಾವಿತ್ರ್ಯವಾದದ್ದು. ಬದುಕಿನ ಮುಂದಿನ ಹೆಜ್ಜೆಗಳನ್ನು ಇಡೋದಕ್ಕೆ ಇದು ಬುನಾದಿ. ಇದು
ಹಾಗಾಗಿ ತುಂಬ ಯೋಚನೆ ಮಾಡಿ, ತುಂಬ ಅದರ ಬಗ್ಗೆ ಸರಿಯಾದ ರೀತಿಯಲ್ಲಿ ನಿರ್ಧಾರ ಮಾಡಿ ಪ್ರೀತಿ ಮಾಡಕ್ಕೆ ಹೋಗ್ಬೇಕು. ಒಮ್ಮೆ ನೀವು ಪ್ರೀತಿ ಮಾಡಕ್ಕೆ ಶುರುವಾದರೆ ನಿಮ್ಮ ಬದುಕಿನ ಹೊಸ ಜರ್ನಿ ಶುರುವಾಗ್ತಾ ಇದೆ ಅಂತ. ಆ ಕೆಲಸ ಇಲ್ಲಿ ಶ್ರೇಯಸ್ ಮಂಜುವಿಂದ ನಾವು ಮಾಡಿಸಿದ್ದೀವಿ. ಈ ಸಿನಿಮಾದಲ್ಲಿ ಬಹಳ ಒಳ್ಳೆ ಪಾತ್ರ ಅವ್ರದ್ದು, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಪ್ರೀತಿ ಅನ್ನೋದು ಎಲ್ಲ ಕಡೆ ಗೆಲುವು ಸಿಕ್ಕಲ್ಲ. ನನ್ನ ಸಿನಿಮಾಗಳಲ್ಲಿ ಎಷ್ಟೋ ಸಿನಿಮಾ ನೀವು ನೋಡಿರ್ತೀರ, ಗೆಲುವು ಸಿಕ್ಕೋದು ತುಂಬ ಅಪರೂಪ ಮತ್ತು ಅದೃಷ್ಟ ಕೂಡ. ಇಲ್ಲಿ ಹುಡುಗ ಪ್ರೀತಿಗೋಸ್ಕರ ಹೇಗೆ ಏಗ್ತಾನೆ, ಎಷ್ಟು ಕಷ್ಟಪಡ್ತಾನೆ, ಆ ಪ್ರೇಯಸಿ ಅಂತ ಸುಳಿಯಲ್ಲಿ ಸಿಗಾಕೊಂಡು ಒದ್ದಾಡ್ತಾಳೆ, ಅವಳು ನೋವುಗಳಿಗೆ ಇವನು ಹೇಗೆ ಸ್ಪಂದಿಸ್ತಾನೆ, ಹೇಗೆ ಆಕೆ ಕಣ್ಣೀರನ್ನ ಒರೆಸ್ತಾನೆ ಅನ್ನೋ ಭಾಳ ಗಟ್ಟಿಯಾದ ಪಾತ್ರ ಶ್ರೇಯಸ್ ಮಂಜು ಅವ್ರದ್ದು. ನಿಮ್ಗೆ ಅರ್ಥ ಆಗುತ್ತೆ ಸಿನಿಮಾ ನೋಡುವಾಗ. ನಾವು ಅನ್ಕೋತೀವಿ ದಿನನಿತ್ಯದ ಬದುಕಿನಲ್ಲಿ ನಾವು ನೂರಾರು ವಿಷಯಗಳನ್ನು ನೋಡ್ತೀವಿ, ಕೆಲವು ಕಂಡು ಕಾಣದಂಗೆ ಹೋಗ್ತಾ ಇರ್ತೀವಿ. ಟಿ ವಿಗಳಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ಸುದ್ದಿ ಬಂದರೂ ಕೂಡ ಅದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಳೋದೇ ಇಲ್ಲ. ಆದರೆ ಅದು ನಮ್ಮ ಬುಡಕ್ಕೆ ಬಂದಾಗ ಮಾತ್ರ ನಾವು ಎಚ್ಚೆತ್ಕೋತೀವಿ. ನಮ್ಮ ಬುಡಕ್ಕೆ ಬರೋದಕ್ಕೆ ಮೊದಲು ಕೂಡ ನಾವು ಎಚ್ಚೆತ್ಕೊಳ್ಬೋದು. ಸಿನಿಮಾದಲ್ಲಿ ನಾವು ಅದನ್ನು ಹೇಳಿದ್ದೀವಿ. ಚಂಡಮಾರುತ. ಹೌದು, ಸಿನಿಮಾ ಚಂಡಮಾರುತನ. ಆ್ಯಕ್ಚುಲಿ ಇದು ಈ ಸಮಸ್ಯೆ ಅನ್ನೋದು ಭಯಂಕರವಾದಂಥ ಒಂದು ವಿಷಯ, ಭಾಳ ಭಯಂಕರವಾದಂಥ ಒಂದು ವಿಷಯ. ಆ ವಿಷಯವನ್ನು ಬಡಿಬೇಕಾದ್ರೆ ಒಂದು ಫೋರ್ಸ್ ಬೇಕು ನನಗೆ. ಆ ಥರದ್ದೊಂದು ಗುಂಪನ್ನು ಬಡಿಬೇಕು. ಆ ಥರದ್ದೊಂದು ಆ ಇನ್ವೆಸ್ಟಿಗೇಷನ್ ಗ್ರೂಪ್ ನಮ್ಮ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಮಾಡ್ತಾರೆ ಈ ಪಾತ್ರವನ್ನು. ಚಂಡಮಾರುತ ಥರ ಒಂದು ಫೋರ್ಸ್ ಬೇಕು ಅಂತ ಫೀಲ್ ಮಾಡಿದಾಗ ಆಲ್ರೆಡಿ ನಾನು ಚಂಡ ಮಾಡಿದ್ದೀನಲ್ಲ, ಮುಂದಿನ 3 ಅಕ್ಷರವನ್ನು ನಾವು ಬಳಸ್ಕೊಳ್ಳೋಣ, ಮಾರುತ. ಆ ಮಾರುತ ತುಂಬ ಅದ್ಭುತವಾದಂಥ ಪದ ಅದು. ಅದರಲ್ಲಿ ನೂರಾರು ಅರ್ಥಗಳಿದೆ. ಭಗವಂತ ಮಾರುತಿಯನ್ನು ಕೂಡ ಮಾರುತ ಅಂತೀವಿ, ಆ ವೇಗವನ್ನು ಮಾರುತ ಅಂತೀವಿ. ಆಂಜನೇಯನ ವೇಗ ಇರುತ್ತಲ್ಲ ಗಾಳಿಯಲ್ಲಿ ಸಂಚಾರ ಮಾಡೋ, ಅದನ್ನು ಮಾರುತ ಅಂತ ಹೇಳ್ತೀವಿ. ಚಂಡಮಾರುತದ ಆ ಫೋರ್ಸ್ಗೂ ಮಾರುತ ಅಂತ ಹೇಳ್ತೀವಿ. ಈ ಥರದೊಂದು ಫೋರ್ಸ್ ಬೇಕು ಅನ್ನೋದಕ್ಕೋಸ್ಕರ ಈ 3 ಅಕ್ಷರವನ್ನು ಬಳಸ್ಕೊಂಡು ದುನಿಯಾ ವಿಜಯ್ ಅವರು ಇರೋದ್ರಿಂದ ನನಗೆ ಈ ಶೀರ್ಷಿಕೆ ಸಿಕ್ತು. ಈ ಶೀರ್ಷಿಕೆ ಸೂಕ್ತವಾಯಿತು. ತಾವು ಕೇಳಿದ ಪ್ರಶ್ನೆ ಕರೆಕ್ಟಾಗಿದೆ. ಚಂಡಮಾರುತ, ಚಂಡ ಆಲ್ರೆಡಿ ಬಂದಿರೋದ್ರಿಂದ ಮಾರುತ ಸೂಕ್ತವಾಗಿ ನನಗೆ ಈ ಕಥೆಗೆ ಹೊಂದ್ಕೊಳ್ತು. ಹಾಗಾಗಿ ದುನಿಯಾ ವಿಜಯ್ ಅವರು ಆಯ್ಕೆಯಾದ ನಂತರ ನನಗೆ ಶೀರ್ಷಿಕೆ ಸಿಕ್ತು.